ಹಾಯ್ ಫ್ರೆಂಡ್ಸ್, ಹೀಗೆ ಸಂಡೇ ಬೇಜಾರಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಮನೇಲಿ ಮಕ್ಕಳೆಲ್ಲ ಇದ್ದರು. ಸೊ ಸಕ್ಕರೆಬೆಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ಪ್ಯಾಂಟ್ ಕ್ಯಾಂಪು ತುಂಬ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು. ಟೈಮಿಂಗ್ಸ್ ಇಲ್ಲಿ 1 ಅವರ್ ಏನೋ ಎಕ್ಸ್ಪೆಂಡ್ ಮಾಡಿದ್ದಾರೆ. ಅಂದರೆ ಈಗ ಫಸ್ಟಿಗೆ 9 to 12 ಏನೋ ಇತ್ತು, ಬಟ್ ಇವಾಗ 1 o'clock ತನಕ ಅಂತ ಮಾಡಿದ್ದಾರೆ. ಸೊ ಹೊರಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನನ್ನ ಹಸ್ಬೆಂಡ್ ಅಕ್ಕನ ಮಕ್ಕಳು, ಇಬ್ಬರು ಅಕ್ಕನ ಮಕ್ಕಳು, ಮತ್ತು ನನ್ನ ತಂಗಿ ಮಗ ಒಬ್ಬ, ಆಮೇಲೆ ನನ್ನ ಮಗಳು, ಆಮೇಲೆ ನನ್ನ ಅಣ್ಣನ ಮಗ. ಇಷ್ಟು ಜನ ಮಕ್ಕಳು, ಅಂದರೆ ಒಟ್ಟು 7 ಮೆಂಬರ್ಸ್ ಏನೋ ಮಕ್ಕಳು ಕರ್ಕೊಂಡು ಹೋದ್ವಿ. ಖುಷಿಯಾಗತ್ತೆ, ತುಂಬ ಹತ್ರದಿಂದನೇ ಆನೆಗಳನ್ನೆಲ್ಲ ನೋಡ್ಬೋದು. ಹಾಗೆ ಒಂದು ಬೋರ್ಡ್ ಇತ್ತು, ಅಲ್ಲೇ ಫೋಟೋ ತೆಗೆಸ್ಕೊಂಡ್ವಿ, ಎಲ್ಲರಿಗೂ ಫೋಟೋ ತೆಗೆದ್ವಿ. ಆ್ಯಂಡ್ ಫೈನಲಿ ಬಂದ್ವಿ. ತುಂಬ ಚೆನ್ನಾಗಿತ್ತು, ಎಷ್ಟೊಂದು ಆನೆಗಳಿತ್ತು. ಮಕ್ಕಳಂತೂ ಬಿಡಿ ಹೇಳೋಕ್ಕೆ ಆಗಲ್ಲ, ಅಷ್ಟು ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು. ನೋಡ್ಬಿಟ್ಟು ಎಲಿಫೆಂಟ್ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ಕೆಲವರು ಹೆದರ್ತಾಯಿದ್ರು, ಹೆದರಿಲ್ಲದೆ ಇರೋರು ಹತ್ರನೂ ಹೋಗ್ತಾಯಿದ್ರು. ಎಷ್ಟು ದೊಡ್ಡ ಆನೆಗಳು ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಆನೆಗಳು ಅಂತಲೇ ಹೇಳ್ಬೋದು. ಅದಾದಮೇಲೆ ಅದ್ರ ನೇಮ್ಗಳಾಗಿರ್ಬೋದು ಅಥವಾ ಎಲ್ಲ ಒಂದೊಂದು ಆನೆಗಳದ್ದು ಅದ್ರ ಆಪೋಸಿಟ್ ಒಂದು ಬೋರ್ಡಲ್ಲಿ ನೇಮ್ ಏಜ್ ಎಲ್ಲ ಹಾಕಿದ್ರು. ಒಂದು ಆನೆ ಅಂತೂ ಪುಟ್ಟದಾಗಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿತ್ತು ಅಂದರೆ, ನಾನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಕ್ಯೂಟ್ನೆಸ್ಸಾಗಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿತ್ತು. ಅದನ್ನೆಲ್ಲ ನೋಡ್ಬಿಟ್ಟು ಮಕ್ಕಳೆಲ್ಲ ತುಂಬ ನೋಡ್ತಾಯಿದ್ರು, ಇನ್ನು ನೋಡಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಬೋಟಿಂಗಿಗಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ವಿ ಉಬ್ಬಿ ಹತ್ರ. ಸರಿ ಹೋಗೋಣ, ಮಕ್ಕಳೆಲ್ಲ ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಇದ್ರದ್ದಂತ ಎಷ್ಟು ಉದ್ದವಾಗಿದೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಮತ್ತು ದೊಡ್ಡ ಆನೆ ಇದು. ಸುಮ್ಮನೆ ನಿಂತಿತ್ತು. ಸೊ ಹಾಗೆ ತೊಗೊಂಡೆ. ನಾನು ಹೇಳಿದ್ನಲ್ಲ ಬೋರ್ಡ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು, ಅದ್ರ ನೇಮ್ಗಳಾಗಿರ್ಬೋದು, ಏಜು ಪ್ರತಿಯೊಂದು ಹಾಕಿದ್ದಾರೆ. ಸ್ವಭಾವ ಅಂತೆ, ಆಮೇಲೆ ಹೈಟು, ಪರ್ಸ್ನಾಲಿಟಿ, ವೆಯ್ಟು ಎಲ್ಲ ಪ್ರತಿಯೊಂದು ಅದ್ರಲ್ಲಿ ಮೆನ್ಷನ್ ಮಾಡಿದರು. ಎಲ್ಲ ಕಡೆಯೂ ಅದೇ ಥರ ಮೆನ್ಷನ್ ಮಾಡಿದರು. ಇಲ್ಲೊಂದಿದೆ ನೋಡಿ, ಇದ್ರೂ ಅಷ್ಟೇ ತುಂಬ ದೊಡ್ಡ ಆನೆ. ಆಮೇಲೆ ಅದಕ್ಕೆಲ್ಲ ರಾಗಿ ಮುದ್ದೆ ಆಗಿರ್ಬೋದು, ಹುಲ್ಲು ಅದರ ತಿನ್ನಿಸ್ತಾಯಿದ್ರು. ನನ್ನ ಸವಾರಿ ಕೂಡ ಇತ್ತು, ಬಟ್ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಸಂಡೇ ಆಗಿರೋದ್ರಿಂದ. ಸೊ ನಾವು ಅದಕ್ಕೇನು ಟ್ರೈ ಮಾಡಲಿಲ್ಲ ಹೋಗಲಿಕ್ಕೆ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬೋಟಿಂಗಿಗಾದರೂ ಹೋಗಿ ಬರೋಣ ಇಲ್ಲಿ ವೆಯ್ಟ್ ಮಾಡೋದಕ್ಕಿಂತ ಅಂತ ಹೇಳ್ಬಿಟ್ಟು ಹೊರಟ್ವಿ. ನೋಡ್ತಾ ಇರ್ಬೋದು 7 ಮೆಂಬರ್ಸ್ ಟೋಟಲ್ ಮಕ್ಕಳು. ಅವರೆಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ ಆಯಿತು, ಬಟ್ ಎಂಜಾಯ್ ಮಾಡಲಿ, ಸಂಡೇ ಅಲ್ವಾ, ಸ್ವಲ್ಪ ಹೊತ್ತು ಹೋಗಿ ಬರೋಣ, ಹತ್ರನೇ ಅಲ್ವಾ, ನಮಗೆ ನಿಯರ್ ಆ್ಯಕ್ಚುಲಿ ಶಿವಮೊಗ್ಗದಿಂದ. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಹೊರಟಿದ್ದು. ಅಲ್ಲಿ ಹಾಗೆ ವಾಟ್ರಲ್ಲೇ ಸ್ವಲ್ಪ ನನ್ನ ಮಗ ಮತ್ತು ಎಲ್ಲ ಆಟಾಡ್ತಾ ಇದ್ರು. ಬೋಟಿಂಗಿಗೆ ಒಬ್ಬರಿಗೆ 200 ಏನೋ, ಮಕ್ಕಳಿಗೆಲ್ಲ ಏನೋ ಫೀಸ್ ಇರಲ್ಲ. 4 ಮೆಂಬರ್ಸ್, ಅಣ್ಣ, ಅತ್ತಿಗೆ ಮತ್ತು ನಾವಿಬ್ಬರು. ಲೈಫ್ ಜಾಕೆಟ್ ಕೂಡ ಕೊಟ್ಟಿದ್ರು ಮಕ್ಕಳಿಗೆ ಮತ್ತು ನಮಗೆಲ್ಲ. ಸ್ವಲ್ಪ ಡೌನ್ ಇರೋದ್ರಿಂದ ಸ್ವಲ್ಪ ಅಷ್ಟು ಕಾಣಿಸ್ತಾ ಇರಲಿಲ್ಲ. ಮಕ್ಕಳು ಯಾಕಂದ್ರೆ ಚಿಕ್ಕವರಲ್ವ, ಸೊ ಕಾಣಿಸ್ತಾ ಇರಲಿಲ್ಲ. ಸೀಟ್ಸ್ ಕಡಿಮೆ ಇತ್ತು, ಹಾಗೆ ಮಕ್ಕಳಿಗೆ ಜಸ್ಟ್ ತೊಡೆ ಮೇಲೆ ಕೂರಿಸ್ಕೊಳ್ಬೇಕಷ್ಟೇ, ಯಾಕಂದರೆ ತುಂಬ ಜನ ಇರೋ ಕಾರಣ ಹಾಗೆ ಇದ್ದಿದ್ದು. ನನ್ನ ಮಗ ಎತ್ಕೊ ಅಂತ ಅವ್ರ ಡ್ಯಾಡಿಗೆ ಹೇಳ್ಬಿಟ್ಟು ಎತ್ಕೊಳ್ಳೋಕೆ ಹೇಳ್ತಾ ಇದ್ದ. ಅವಾಗವಾಗ ಸ್ವಲ್ಪ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಒಬ್ಬೊಬ್ಬರನ್ನೇ ಎತ್ಕೊಂಡು ತೋರಿಸ್ತಾಯಿದ್ರು. ಆಮೇಲೆ ಪ್ಲೇ ಏರಿಯಾಕ್ಕೆ ಹೋದ್ವಿ. ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಆಟಾಡ್ತಾರೆ. ಸಿಕ್ಕಾಪಟ್ಟೆ ಬಿಸಿಲು ತಡೆಯೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಎಲ್ಲ ಮಕ್ಕಳನ್ನು ಸ್ವಲ್ಪ ಆಟ ಆಡಿದ್ರು.
ಮಕ್ಕಳ ಜೊತೆ ಇದ್ರೇ ಚೆಂದ ಅಲ್ವಾ, ಚೆನ್ನಾಗಿ ಬೆರೀತಾರೆ. ಒಬ್ಬರು ಏನು ಮಾಡ್ತಾರೆ ನೋಡಿಬಿಟ್ಟು ಅದನ್ನು ಕಲಿತಾರೆ. ನಾವು ಹೇಳ್ಕೊಡೋ ಅವಶ್ಯಕತೆನೇ ಇರಲ್ಲ, ಅವ್ರನ್ನ ನೋಡಿದ್ರೆ ಇವರು ಆ ಥರ ಕಲ್ತ್ಕೊಂಡು ಬಿಡ್ತಾರೆ. ಬಬ್ಲೂ ಅದೇ ಥರನೇ ಸ್ವಲ್ಪ ಎಲ್ಲ ನೋಡಿಬಿಟ್ಟೆ ಇದು ಮಾಡ್ತಾಳೆ. ಎಲ್ಲ ಗೇಮ್ಸ್ನು ಆಟ ಆಡಿದ್ರು. ಆಮೇಲೆ ಸುಸ್ತಾಗಿರುತ್ತೆ, ಸ್ವಲ್ಪ ಜ್ಯೂಸ್ ಏನಾದ್ರು ತೊಗೊಂಬಂದರು ಉಪ್ಪಿ ಎಲ್ಲ ಮಕ್ಕಳಿಗೂ ಸ್ವಲ್ಪ ಮ್ಯಾಂಗೋ ಜ್ಯೂಸನ್ನ ಹಾಕ್ಕೊಟ್ರು, ಎಲ್ಲ ಕುಡಿದ್ರು. ಅವರಿಗೆ ಬಿಸಿಲಿಗೆ ತಾಪ ತಡೆಯೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಬೇರಿಕೆ ಆಗಿತ್ತು ಪಾಪ. ಸೊ ಎಲ್ಲ ತುಂಬ ಬೇಕು ಅಂತ ಹೇಳ್ತಾಯಿದ್ರು, ಆಟ ಮಾಡ್ತಾಯಿದ್ರು. ಮತ್ತೆ ಆಟ ಆಡೋಕ್ಕೆ ಹೋದರು ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ ನಾವು ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಆಗಿರ್ಬೋದು, ಆಮೇಲೆ ನೀರು ಬಾಟಲ್ಸ್ಗಳೆಲ್ಲ ತೊಗೊಂಡು ಬಂದ್ವಿ ಮನೆಯಿಂದನೇ. ಎಲ್ಲ ತೊಗೊಂಡು ಆ ಕಡೆ ಎಲ್ಲಾದರೂ ಹೋಗೋಣ, ಕ್ಲೋಸ್ ಆಯಿತು 1 o'clock. ಸೊ ನಾವು ನೀರಲ್ಲಿ ಆಟ ಆಡಬೇಕು ಮಕ್ಕಳೆಲ್ಲ ಇದು ಮಾಡ್ತಾಯಿದ್ರು. ಸೊ ಸಕ್ರೆಬೈಲಿಂದ ಪಕ್ಕದ ಕ್ರಾಸ್ ಅಂದರೆ ಅಲ್ಲಿ ಮನೆಗಳೆಲ್ಲ ಇದೆ, ಅಲ್ಲಿಂದ ಹೋಗ್ಬೋದು. ಕುರ್ಕುರೆ ಅಂತೆ ಅದು ಇದು ಎಲ್ಲ ತೊಗೊಂಡು ಬಂದಿದ್ರು. ಎಲ್ಲ ಸ್ವಲ್ಪ ತಿಂದರು. ನೀರು ನೋಡ್ತಿದ್ದಾಗೇ ಆಟ ಆಡಲಿಕ್ಕೆ ಫುಲ್ಲು ಅವರು ಒಂಥರ ಖುಷಿ ಪಟ್ಬಿಟ್ರು. ಸೊ ಎಲ್ಲ ನೀರಿಗೆ ಇಳಿದ್ರು ಅಂತಲೇ ಹೇಳ್ಬೋದು. ಅದಾದಮೇಲೆ ಅಲ್ಲೂ ಸ್ವಲ್ಪ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ನಮ್ಮ ಗೌರವಿಗೆ ಸ್ವಲ್ಪ ಅಭ್ಯಾಸ ಆಗಿದೆ ನನ್ನ ಮಗನಿಗೆ, ಯಾಕಂದರೆ ಲಾಸ್ಟ್ ಟೈಮು ಪೂಲಲ್ಲೆಲ್ಲ ಆಟ ಆಡಿದ್ನಲ್ವ, ಬೀಚಲ್ಲೆಲ್ಲ. ಸೊ ಅವನು ಅಷ್ಟೊಂದೇನು ಹೆದರ್ತಾ ಇರಲಿಲ್ಲ. ನನ್ನ ಮಗಳು 1 time ಏನೋ ಹೋಗಿದ್ವಿ, ಬಟ್ ಆಟ ಆಡಿಸಿಲ್ಲ, ಸ್ವಲ್ಪ ಭಯ ಪಡ್ತಾಯಿದ್ಲು. ಅದಾದಮೇಲೆ ಅವಳು ಕೂಡ ಹೋಗ್ಬಿಟ್ಟು ಆಟ ಆಡಿದ್ಲು. ನೋಡ್ತಾ ಇರ್ಬೋದು ಲಲಿಯನ್ನು ತುಂಬ ಎಂಜಾಯ್ ಮಾಡ್ತಾಯಿದ್ದಾನೆ. ಎಲ್ಲ ಮಕ್ಕಳು ಎಂಜಾಯ್ ಮಾಡಿದ್ರು. ಈ ಸಂಡೇ ಈ ಥರ ಇತ್ತು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ಮಕ್ಕಳು ಖುಷಿ ಪಟ್ಟಿದ್ದಕ್ಕೆ. ಇಷ್ಟು ಹೇಳ್ತಾ ವ್ಲಾಗ್ನ ಮುಗ್ಸೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾನು ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ನನಗೆ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸಬ್ಸ್ಕ್ರೈಬರ್ಸ್ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ಇದೇ ಥರ ಜಾಸ್ತಿ ಆಗಲಿ ಅಂತೇಳಿ ಇಷ್ಟ ನನಗೆ, ಅಂದರೆ 1000 ಆದರೂ ರೀಚ್ ಆಗಬೇಕು. ಅದಾದಮೇಲೆ ಹಾಗೆ ಮಾಮೂಲಿಯಾಗಿ ಸಬ್ಸ್ಕ್ರೈಬರ್ಸ್ ಬಂದೇ ಬರ್ತಾರೆ. ಸೊ ಥ್ಯಾಂಕ್ಸ್ ಎಲ್ರಿಗೂ. ಇದೇ ಥರ ನನ್ನ ಸಪೋರ್ಟ್ ಮಾಡ್ತಾಯಿರಿ. ನಾನು ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ನಿಮ್ಮೆಲ್ರಿಗೂ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್ ಆಲ್. ಅದೆಲ್ಲ ಆಯಿತು. ಮತ್ತು ಗೇಮ್ಸು ಅದು ವಾಟರೆಲ್ಲ ಇದೆಲ್ಲ ಆಟ ಆಡ್ಬಿಟ್ಟು ಮಕ್ಕಳೆಲ್ಲ ನೀರಲ್ಲಿ ಆಟ ಆಡಿದ್ದು ಮುಗೀತು. ಅದಾದಮೇಲೆ ನಾವು ರೆಸಾರ್ಟ್ ಇದೆ ಆಪೋಸಿಟೇ ಒಂದು ಸಕ್ರೆಬೈಲೇ, ಅಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸುಮ್ಮನೆ ಜಸ್ಟ್ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಇದು ತುಂಬ ವೇಸ್ಟ್ ಅಂತಲೇ ಹೇಳ್ತೀನಿ, ಅಷ್ಟೊಂದೇನು ಚೆನ್ನಾಗಿಲ್ಲ. AC ನಾನ್ AC ಆ್ಯಂಡ್ ಅಲ್ಲೇನು ಅಷ್ಟು ಅಡ್ವೆಂಚರ್ಸ್ ಗೇಮ್ಸ್ಗಳೆಲ್ಲ ಏನೂ ಇಲ್ಲ. ಅಷ್ಟೊಂದೇನೋ ಲೈಕ್ ಆಗಲಿಲ್ಲ ನಮಗೆ. ಸುಮ್ಮನೆ ಕೇಳ್ಕೊಂಡು ಬರೋಣ, ಯಾವಾಗಲಾದ್ರೂ ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಅವ್ರು ಹೇಳಿದ್ದು ಕಾಸ್ಟು ಆಗಿರ್ಬೋದು, ಕಾಸ್ಟಿಗೆ ತಕ್ಕಂಥ ರೂಮ್ಸ್ ಆಗಿರ್ಬೋದು, ಅಥವಾ ಕಂಫರ್ಟಬಲ್ ನಮಗೆ ಆ ಥರ ಏನೋ ಫೀಲಿಂಗ್ ಅನ್ನಿಸ್ಲಿಲ್ಲ. ಜಸ್ಟ್ ಸುಮ್ಮನೆ ಹಾಗೆ ಮಾಡಿದ್ದಾರೆ ಅಷ್ಟೇ, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಹೋಗೋರಿದ್ರೆ ನೋಡ್ಕೊಂಡು ಹೋಗಿ.